ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ತಿಂಗಳಿಂದ ಏನೇನು ಬೆಳವಣಿಗೆ ನಡೀತಾ ಇದೆ ಅಂತ ನಿಮಗೆಲ್ಲ ಗೊತ್ತು. ಈಗ ಉಪಮುಖ್ಯಮಂತ್ರಿಯೂ ಆಗಿರುವ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿ.ಕೆ. ಶಿವಕುಮಾರ್ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಹಾಗೆ ನೋಡಕ್ಕೆ ಹೋದರೆ ಡೆಲ್ಲಿನಲ್ಲಿದ್ದಾರೆ. ಸಾಮೂಹಿಕ ನಾಯಕತ್ವದಲ್ಲಿ ಒಗ್ಗಟ್ಟಿನ ಕೆಲಸ ಮಾಡಬೇಕು. 5 ವರ್ಷ ಪಕ್ಷದ ಕೆಲಸ ಮಾಡಿ ಸುಮ್ಮನೆ ಇರೋದಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅಂದರೆ ಮುಂದಿನ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ದೆಹಲಿಯಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನನ್ನ ನಾಯಕತ್ವದಲ್ಲೇ ಚುನಾವಣೆ ಅಂತ ಒಂದು ಸರ್ತಿ, ಸಿದ್ದರಾಮಯ್ಯನವರೇ ಎಲ್ಲ ಚುನಾವಣೆಗೂ ಬೇಕು ಅಂತ ಒಂದು ಸರ್ತಿ ಈ ಹೇಳಿಕೆಗಳನ್ನು ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ರು. ಈಗ ಸಾಮೂಹಿಕ ನಾಯಕತ್ವದ ಮಾತನ್ನು ಆಡ್ತಾ ಇದ್ದಾರೆ. ನಾವೆಲ್ಲ ಸೀನಿಯರ್ ಲೀಡರ್ಸ್, ಕಾಂಗ್ರೆಸ್ ಪಕ್ಷ ನಮಗೆ ಪಕ್ಷದ ಅಧ್ಯಕ್ಷರು ಮಾಡಿದೆ, ಡೆಪ್ಟಿ CM ಮಾಡಿದ್ದಾರೆ. ನಾವೆಲ್ಲ ಚುನಾವಣೆಗೆ ನಮ್ಮ ನಾಯಕತ್ವ ಸಾಮೂಹಿಕ ನಾಯಕತ್ವದಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಪಾರ್ಟಿ ನಂಬ್ಕೊಂಡು ಬಂದಿದೆ. ಸೊ ನಾವೆಲ್ಲ ಒಗ್ಗಟ್ಟಿಂದನೇ ಎಲೆಕ್ಷನ್ ಮಾಡೋದು. ಸೊ ನಾನು ಫ್ರೆಂಡ್ಲಿ ಇಷ್ಟೆಲ್ಲ ದೊಡ್ಡ ಸ್ಥಾನ ನಂಗೆ ಸಿಕ್ಬಿಟ್ಟು 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ಕೊಂಡು ನಾನು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕಾಗ್ತದ? ನನ್ನ ಪಕ್ಷನ ಅಧಿಕಾರಕ್ಕೆ ತರಬೇಕಲ್ಲ ನಾನು. ನಾವೆಲ್ಲ ಸೀನಿಯರ್ ಲೀಡರ್ಸ್, ಕಾಂಗ್ರೆಸ್ ಪಕ್ಷ ನಮಗೆ ಪಕ್ಷದ ಅಧ್ಯಕ್ಷರು ಮಾಡಿದೆ, ಡೆಪ್ಟಿ CM ಮಾಡಿದ್ದಾರೆ. ನಾವೆಲ್ಲ ಚುನಾವಣೆಗೆ ನಮ್ಮ ನಾಯಕತ್ವ ಸಾಮೂಹಿಕ ನಾಯಕತ್ವದಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಪಾರ್ಟಿ ನಂಬ್ಕೊಂಡು ಬಂದಿದೆ. ಸೊ ನಾವೆಲ್ಲ ಒಗ್ಗಟ್ಟಿಂದನೇ ಎಲೆಕ್ಷನ್ ಮಾಡೋದು. ಸೊ ನಾನು ಫ್ರೆಂಡ್ಲಿ ಇಷ್ಟೆಲ್ಲ ದೊಡ್ಡ ಸ್ಥಾನ ನಂಗೆ ಸಿಕ್ಬಿಟ್ಟು 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ಕೊಂಡು ನಾನು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕಾಗ್ತದ? ನನ್ನ ಪಕ್ಷನ ಅಧಿಕಾರಕ್ಕೆ ತರಬೇಕಲ್ಲ ನಾನು. ಓಕೆ, ಯಾವ ಅರ್ಥದಲ್ಲಿ ಹೇಳಿದ್ರೆ 5 ವರ್ಷ ನಾವು KPCC ಅಧ್ಯಕ್ಷರಾಗಿದ್ದು ಮನೇಲಿ ಕೂತ್ಕೊಳ್ಳೋಕ್ಕಾಗುತ್ತಾ ಅಂತಂದರೆ ಮುಂದೆ ನಾನು CM ಆಗಬೇಕು ಅಂತನಾ ಹೇಗೆ? ಇರಲಿ, KPCC ಅಧ್ಯಕ್ಷರಾಗಿ ಕಳೆದ ಚುನಾವಣೆಯಲ್ಲೂ ಕೂಡ ಅವರು ಪಕ್ಷ ಸಂಘಟನೆ ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದರು. ಸೊ ಮುಂದೆ ಏನಾಗುತ್ತೆ ಚುನಾವಣೆ ಸಂದರ್ಭದಲ್ಲಿ ಅಂತ ನೋಡೋಣ.